ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಇವತ್ತಿನ ವಿಷಯ ಏನಂದರೆ, HD ದೇವೇಗೌಡರು, ನಮ್ಮ ಮಾಜಿ ಪ್ರಧಾನಮಂತ್ರಿಗಳು ಹರದನಹಳ್ಳಿಯಿಂದ ಬಂದು ಕೆಂಪುಕೋಟೆಯಲ್ಲಿ ಬಾವುಟ ಹಾರಿಸಿದಂಥ ಏಕೈಕ ಕನ್ನಡಿಗ ಪ್ರಧಾನಮಂತ್ರಿ ಅಂತ ಹೇಳೋಕ್ಕೆ ಬಯಸ್ತೀನಿ. ಆದರೆ ಅವರಿಗೆ ದೇವೇಗೌಡರು ಏನು ಸಂಪೂರ್ಣ ಜೀವನ ಇದೆಯಲ್ಲ, ಅದರ ಹಿಂದೆ ಒಬ್ಬ ಮಹಿಳಾ ಶಕ್ತಿ ಅನ್ನೋದು ಒಂದು ತಾಕತ್ತಿತ್ತು. ಅವರ ಕಷ್ಟ ಸುಖದಲ್ಲಿ ಒಂದು ಮಹಿಳಾ ವ್ಯಕ್ತಿ ನಿಂತಿದ್ರು. ಅವರು ಬೇರೆ ಯಾರು ಅಲ್ಲ, ನಮ್ಮ ಚೆನ್ನಮ್ಮನವರು ತುಂಬ ಒಂದು 16-17 ವರ್ಷಕ್ಕೆ ದೇವೇಗೌಡರನ್ನ ಮದುವೆ ಆಗ್ತಾರೆ. ಅವರ ಕುಟುಂಬ ಸಾಗ್ತಾ ಇರುತ್ತೆ. ತಿಳಿದಂತೆ ಒಂದು ಸ್ವಲ್ಪ ನಿಮಗೆ ಸಣ್ಣ ವಿಷಯದಲ್ಲಿ ಹೇಳ್ತೀನಿ. ಚೆನ್ನಮ್ಮನವರು ಆಗಿನ ಕಾಲದಲ್ಲೇ 10ನೇ ಕ್ಲಾಸು ಓದಿದಂಥವ್ರು. ಆದರೆ ಮನೆಯಲ್ಲಿ ಹೆಚ್ಚು ಒಂದು ಆ ಸ್ಥಿತಿ ಇರುತ್ತಲ್ಲ ಓದೋಕ್ಕೆ, ಆಗಿನ ಕಾಲದಲ್ಲಿ ತುಂಬ ಕಷ್ಟ ಇರುತ್ತಲ್ಲ, ದುಡ್ಡದಾಗಲಿ ಏನಾಗಲಿ. ಆದ್ದರಿಂದ 10ನೇ ಕ್ಲಾಸು ಬಿಟ್ಟು ಓದೋಕ್ಕೆ ಅವರ ವೈಯಕ್ತಿಕ ಕಾರಣಗಳಿಂದ ಆಗಲಿಲ್ಲ. ಆವಾಗ ದೇವೇಗೌಡರು ಸಿವಿಲ್ ಕಾಂಟ್ರಾಕ್ಟ್ ಆಗಿರ್ತಾರೆ. ದೇವೇಗೌಡರು ಮನೆಯವ್ರು ಗುರ್ತು ಮಾಡಿ ಚೆನ್ನಮ್ಮನವ್ರನ್ನ ಮದುವೆ ಆಗ್ತಾರೆ. ಮದುವೆ ಆದಾಗ ದೇವೇಗೌಡರು ಒಂದು ಕಾಂಟ್ರಾಕ್ಟ್ ಇದರಲ್ಲಿರ್ತಾರೆ. ಆದರೆ ಈ ಕುಟುಂಬದಲ್ಲಿ ಅವರು ಹೋಗ್ತಾ ಜೀವನದಲ್ಲಿ ದೇವೇಗೌಡರು ಕಷ್ಟ ಸುಖದಲ್ಲಿ ಎಲ್ಲದರಲ್ಲೂ ಭಾಗಿಯಾಗ್ತಾರೆ. ಯಾವುದೇ ಒಂದು ದೇವೇಗೌಡರಿಗೆ ಮನೆಯದು ಟೆನ್ಷನ್ ಕೊಡ್ತಿರ್ಲವಂತೆ, ಮಕ್ಕಳದಾಗಲಿ ಮಗದೊಂದಾಗಲಿ. ಆದರೆ 2001 ಶಿವರಾತ್ರಿ ದಿನ ದೇವೇಗೌಡರಿಗೆ ಖುದ್ದಾಗಿ ಹೇಳಿರೋಂಥದ್ದು, ದೇವೇಗೌಡರು ತಮ್ಮನ ಮಗ ಆ ನೀಚನ ಮಕ್ಕಳು ರಾಜಕೀಯ ಪ್ರೇರಿತವಾಗಿ ಕೌಟುಂಬಿಕ ಕಲಹನೂ ಹೌದು. ದೇವೇಗೌಡರು ಹೇಳಿರೋ ಪ್ರಕಾರ ರಾಜಕೀಯ ಪ್ರೇರಿತವಾಗಿ ರೇವಣ್ಣ ಅವರಿಗೆ ಆಸಿಡ್ ಹಾಕಬೇಕು ಅಂತ ಇತ್ತಂತೆ. ಆದರೆ ರೇವಣ್ಣವರು ಅವತ್ತು ಮಿಸ್ಸಾಗಿ ಮಾದೇಶ್ವರನ ಬೆಟ್ಟಕ್ಕೆ ಹೋಗಿದ್ರಂತೆ. ಬರೋ ಸಮಯ ಲೇಟ್ ಆಯಿತು. ಆದರೆ ಅದನ್ನು ಭವಾನಿ ರೇವಣ್ಣವ್ರ ಮೇಲೆ ಇದು ಮಾಡಬೇಕು ಅಂತ ಇದಾದಾಗ ಅದು ಹಾಕಬೇಕಾದ್ರೆ HD ರೇವಣ್ಣವರು ಬರೋದು ಲೇಟ್ ಆಯಿತು. ಭವಾನಿ ರೇವಣ್ಣವರು ಮತ್ತು ನಮ್ಮ ಚೆನ್ನಮ್ಮನವರು ಇದ್ದರು, ಎಲ್ಲ ಪರಿವಾರದವರು. ಆದರೆ ಆಸಿಡ್ಡು 80% ಚೆನ್ನಮ್ಮನವ್ರ ಮೇಲೆ ಬಿತ್ತು, ಭವಾನಿ ರೇವಣ್ಣವ್ರ ಮೇಲೆ ಸ್ವಲ್ಪ ಬಿತ್ತು. ಆದರೆ ಅದರ ಸಂಪೂರ್ಣ ಭಾಗ ನೋಡಿ, ಆ ಮಹಾ ತಾಯಿ ಕಣ್ರಿ, ಆ ನೋವನ್ನೆಲ್ಲ ತಡ್ಕೊಂಡು ದೇವೇಗೌಡರಿಗೆ ಸಾಥ್ ಕೊಟ್ಟರು. ತಮ್ಮ ಮಕ್ಕಳಿಗೆ ಉತ್ತಮವಾದ ಬುದ್ಧಿ ಕಲಿಸಿದ್ರು. ಒಂದು ಅಹಂಕಾರ ಇಲ್ಲದ ವ್ಯಕ್ತಿ ಅಂತ ಹೇಳೋಕ್ಕೆ ಬಯಸ್ತೀನಿ. ಆದರೆ ದೇವೇಗೌಡರು ಸಂಸಿರು. ಅವರ ತಮ್ಮ ಹುಷಾರಿಲ್ದಾಗ ಅವ್ರ ತಮ್ಮನ ಮಗುಗೆ 8 ವರ್ಷ ಜೈಲಾಗಿರುತ್ತೆ. ಆದರೆ ದೇವೇಗೌಡರು ಅವ್ರ ತಮ್ಮ ಸಾವನ್ನ ಬಗ್ಗೆ ಹೋರಾಡ್ತಾ ಇದ್ದಾಗ ಚೆನ್ನಮ್ಮನವರೆಲ್ಲ ಸೇರಿ ದೇವೇಗೌಡರು ಜಡ್ಜ್ ಕೈಲಿ ಮಾತಾಡಿ ಆ ಕೇಸನ್ನು ಮುಗಿಸ್ಬಿಡಿ, ನಾವು ಕಂಪ್ಲೇಂಟ್ ವಾಪಸ್ ತಗೊತೀವಿ ಅಂತ ಚೆನ್ನಮ್ಮನವರೆಲ್ಲ ಹೇಳಿದ ಮೇಲೆ ಆ ಕೇಸನ್ನ ವಾಪಸ್ ತಗೊಂಡ್ರು. ಚೆನ್ನಮ್ಮನವರಿಗೆ ನೋಡಿ, ಮುಖ ಸಂಪೂರ್ಣ ಆಗಿದೆ, ಉತ್ತಮ ಭವಿಷ್ಯ ಮಕ್ಕಳಿಗೆ ನೀಡಿದ್ರು. ಉತ್ತಮ ಭವಿಷ್ಯದಕ್ಕಿಂತ ಬಡವ್ರ ಬಗ್ಗೆ ಒಂದು ಕನಿಕರ, ಬಡವರಿಗೆ ಕೆಲಸ ಮಾಡಬೇಕು ಅನ್ನೋದನ್ನ ಚೆನ್ನಮ್ಮನವರು ಮಕ್ಕಳಿಗೆ ಉತ್ತಮವಾದ ಪಾಠ ಕಲಿಸ್ಕೊಟ್ರು. ಯಾವತ್ತೇ ಆಗಲಿ ಒಂದು ಪ್ರಧಾನಮಂತ್ರಿ ಹೆಂಡತಿ ಅನ್ನೋದು ಅವರು ಯಾವತ್ತೂ ಅಹಂಕಾರ ಮಾಡಲಿಲ್ಲ. ನಾನು ಮುಖ್ಯಮಂತ್ರಿ ತಾಯಿ, ನಾನು ಮಿನಿಸ್ಟ್ರು ತಾಯಿ, ಅವರು ಕೂತಲ್ಲೇ ಎಲ್ಲ ಮಾಡಿಸ್ಕೋಬಹುದಾಗಿತ್ತು. ಆದರೆ ಎಂದೂ ಮಾಡಲಿಲ್ವಂತೆ. ಯಾವುದೇ ಬಡವರು ಹೋಗಲಿ, ಯಾರೇ ಹೋಗಲಿ, ತಾವೇ ಖುದ್ದಾಗಿ ಊಟ ಬಡಿಸಿ ತಮ್ಮ ಪಕ್ಕದಲ್ಲಿ ಕೂರಿಸ್ಕೊಂಡು ಹುಡುಗರಿಗೆ ಯಾರೇ ಹೋಗಲಿ, ಊರವರು ಆಗಲಿ ಯಾರೇ ಹೋಗಲಿ ಊಟ ಕೊಡೋರಂತೆ. ದೇವೇಗೌಡರನ್ನ ಹೆಚ್ಚು ಕಾಳಜಿ ಮಾಡೋರಂತೆ. ಪತಿನೇ ಮಾಡ್ತಾರೆ, ಆದರೆ ಇವರು ಮಾತ್ರೆ ಕೊಡೋದಾಗಲಿ, ಟೈಮಿಗೆ ಊಟದಾಗಲಿ, ಮನೆದು ಯಾವುದು ಟೆನ್ಷನ್ ಕೊಡ್ದಲೇ ರಾಜಕೀಯಕ್ಕೆ ನೀವು ಸದೃಢರಾಗಿರಬೇಕು, ನೀವು ರಾಜಕೀಯದಲ್ಲೇ ಅವರಿಗೆ ಟೆನ್ಷನ್ ಇರುತ್ತೆ ಅಂಥೇಳಿ ಮನೆದು ಯಾವುದು ಟೆನ್ಷನ್ ಕೊಡ್ದಲೇ ರಾಜಕೀಯನೇ
ಫುಲ್ ಟೈಮ್ ರಾಜಕಾರಣಿಯ ಏನಾದ್ರು HD ದೇವೇಗೌಡರು ಆಗಿದ್ದಾರೆ ಅಂದರೆ ಅದು ಚೆನ್ನಮ್ಮನವ್ರ ಕೈಲಿದೆ. ಯಾವುದೇ ವ್ಯಕ್ತಿ ಹೋಗಲಿ, ಯಾವುದೇ ಅಹಂಕಾರ ಮಾಡ್ದಲೆ, ಯಾವುದೇ ದ್ವೇಷ ಮಾಡ್ದಲೆ ಚೆನ್ನಮ್ಮನವರು ಆ ಪರಿಸ್ಥಿತಿಯನ್ನು ಸಂಭಾಳಿಸ್ತಿದ್ರಂತೆ. ಯಾವುದೇ ಅಹಂಕಾರ ಮಾಡ್ದಲೆ ಎಲ್ಲ ಬಡವರಿಗೂ ಅನ್ನ ನೀರು ನೀಡ್ತಿದ್ರಂತೆ. ಹಾಗಾಗಿ ಅಂಥ ವ್ಯಕ್ತಿ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದಾರೆ, ವಿಪಕ್ಷ ನಾಯಕರಾದರು, ಶಾಸಕರಾದರು, ಅವೆಲ್ಲ ಒಂದು ಭಾಗ. ಅದ್ರ ಹಿಂದೆ ಗಟ್ಟಿಯಾಗಿ ಒಂದು ಕಾಂಕ್ರೀಟ್ ಹೆಂಗೆ ಫೌಂಡೇಶನ್ಗೆ ನಿಲ್ಲುತ್ತೆ ಆ ರೀತಿ ನಿಂತವರು ನಮ್ಮ ಚೆನ್ನಮ್ಮನವರು. ಅಂಥ ಗಟ್ಟಿಗಿತ್ತಿ ಚೆನ್ನಮ್ಮನವರು ಇವತ್ತು ಇಹಲೋಕ ತ್ಯಜಿಸಿದ್ದಾರೆ, 85 ವರ್ಷಗಳನ್ನ ಪೂರ್ಣ ಮಾಡಿ. ಹಾಗಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಆ ದುಃಖ ಭರಿಸುವ ಶಕ್ತಿ ದೇವೇಗೌಡರಿಗೆ ಕೊಡಲಿ ಅಂತ ಹೇಳ್ತಾ, ಆ ಕುಟುಂಬಕ್ಕೆ ಆ ದುಃಖ ಭರಿಸುವ ಶಕ್ತಿ ಕೊಡಲಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಪದ ಬಳಕೆಯಲ್ಲಿ ಏನಾದರೂ ತಪ್ಪಾಗಿದ್ದರೂ ದಯವಿಟ್ಟು ಕ್ಷಮಿಸಿ. ಯಾವುದೋ ವ್ಯಕ್ತಿ ತೇಜೋವಧೆಗೆ ಮತ್ತೊಂದು ಕಲ್ಲ, ಏನೋ ಸಮಾಜಕ್ಕೆ ಸತ್ಯ ತಿಳಿಯಲು ಅಂತ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ.